ಅದಕ್ಕೆ ನಾವು ಸರ್ ಬರ್ತೀನಿ ಏನಾಗುತ್ತೆ ರಾಮು ಅವರೇ ಬರ್ತೀನಿ ಚನ್ನಬಸವಾನಂದ ಸ್ವಾಮೀಜಿ ಈಗ ಲೈವ್ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಸ್ವಾಮೀಜಿ. ಹಲೋ ಗುರುಗಳೇ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ನಿಮ್ಗೆ. ಕೇಳಿಸ್ತಾ ಇದೆ. ಏನಂತೀರಿ? ಲಿಂಗಾಯತ ಧರ್ಮದವರು ಬ್ರಾಹ್ಮಣರು ಮಾಂಸವನ್ನ ತಿನ್ನೋದನ್ನ ನೀವು ಖಂಡಿಸ್ತೀರಾ? ಆಹಾರ ಅವರವರ ವೈಯಕ್ತಿಕ ಅಂತೀರಾ? ನಾವು ಲಿಂಗಾಯತ ಧರ್ಮದ ಬಗ್ಗೆ ಮಾತ್ರ ನಾವು ಹೇಳ್ಬೋದು. ಯಾಕೆಂತಂದ್ರೆ ಗುರು ಬಸವಣ್ಣನವರ ಲಿಂಗಾಯತ ಧರ್ಮ ಸ್ಥಾಪಕರಾದಂತ ಗುರು ಬಸವಣ್ಣವರ ವಚನಗಳಲ್ಲಿ ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ, ಹಿಂಸೆಯನ್ನ ಮಾಡಬಾರ್ದು, ತಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಈ ಸಪ್ತಸೂತ್ರಗಳಲ್ಲಿ ಕೊಲಬೇಡ ಅನ್ನೋದು ಕೂಡ ಇದೆ. ನಾವು ಪ್ರಾಣಿ ಹಿಂಸೆ ಮಾಡಬಾರ್ದು. ಇದು ಲಿಂಗಾಯತ ಧರ್ಮ ಪ್ರಕಾರ ಮಾಡೋದು ತಪ್ಪು. ಧರ್ಮದ ಒಂದು ನಿಯಮದ ಪ್ರಕಾರ ಶುದ್ಧ ಸ್ವಚ್ಛಹಾರಿ ಧರ್ಮ ಲಿಂಗಾಯತ ಧರ್ಮ ಅಂತ. ಬಸವಾದಿ ಶರಣರು ಇದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ, ಪ್ರಾಣಿ ಹಿಂಸೆ ಮಾಡೋದನ್ನ. ಅದಕ್ಕೆ ನಾವು ಲಿಂಗಾಯತ ಧರ್ಮದ ಪ್ರಕಾರ ಇದು ಮಾಂಸಾಹಾರ. ಒಬ್ಬ ಲಿಂಗಾಯತ ಧರ್ಮದ ಅನುಯಾಯಿಯಾಗಿ ಖಂಡಿಸ್ತೀರಾ? ಅದನ್ನು ಸಾರಿ ಫಾರ್ ದ ಇಂಟರಪ್ಟ್. ಅದ್ರ ಮಧ್ಯೆ ನಂದು ಇನ್ನೊಂದು ಚಿಕ್ಕ ಪ್ರಶ್ನೆ. ನೀವು ಹೇಳಿದ್ರಿ ಕಳಬೇಡ ಕೊಲಬೇಡ ಅನ್ನುವಂತಹ ಬಸವಣ್ಣನವರ ನುಡಿಗಳನ್ನು ನೀವು ಹೇಳಿದ್ರಿ. ಅದರಲ್ಲಿ ಕೊಲಬೇಡ ಅನ್ನೋದನ್ನ ಮಾತ್ರ ಪಿಕ್ ಮಾಡ್ಕೊಳ್ತಾರೆ, ಉಳಿದಿದ್ದನ್ನೆಲ್ಲ ಇಗ್ನೋರ್ ಮಾಡ್ತಾ ಇಲ್ವಾ? ಯಾರು ಇವತ್ತು ಕುಡಿತಾ ಇಲ್ಲ? ಎಷ್ಟು ಯಾವ ಧರ್ಮದವರು ಯಾವ ಜಾತಿಯವರು ಸಿಗರೇಟ್ ಅನ್ನು ಬಿಟ್ಟಿದ್ದಾರೆ? ಎಲ್ಲರೂ ಅಂತ ಹೇಳ್ತಲ್ಲ, ಕೆಲವರು ಕುಡಿಯೋದನ್ನ ಬಿಟ್ಟಿದ್ದಾರೆ, ಅದನ್ನು ಮಾಡಬೇಡಿ ಅಂತ ಹೇಳಿದ್ದಾರೆ, ಸುಳ್ಳು ಹೇಳ್ಬೇಡಿ ಅಂತ ಹೇಳಿದ್ದಾರೆ. ಅದನ್ನೆಲ್ಲ ಬಿಟ್ಟು ಬರೀ ಮಾಂಸವನ್ನೇ ಟಾರ್ಗೆಟ್ ಮಾಡೋದು ಏನ್ ಅನ್ಸುತ್ತೆ ನಿಮ್ಗೆ? ಅಲ್ಲ, ಮಾಂಸವನ್ನೇ ಟಾರ್ಗೆಟ್ ಮಾಡೋದು ತಪ್ಪು, ಅದನ್ನು ನಾವು ಹೇಳ್ತೇವೆ. ಆದ್ರೆ ಧರ್ಮದ ಸಿದ್ಧಾಂತಗಳು ತತ್ವಗಳು ಏನು ಕೊಟ್ಟಿರ್ತಾರ ಪ್ರವಾದಿಗಳು, ಅದ್ರಾಗ ನಡ್ಕೊಳ್ಬೇಕಾದ್ರೆ ನಮ್ ಧರ್ಮ ಅಟ್ಲೀಸ್ಟ್ 100% ಮಾರ್ಕ್ಸ್ ತಗೊಳಕ್ ಆಗಿರ್ಲಿಲ್ಲ ಅಂದ್ರೆ ಅಟ್ಲೀಸ್ಟ್ 35% ಆದ್ರೂ ಮಾರ್ಕ್ಸ್ ತಗೊಂಡು 35% ಡೇಂಜರ್ ಇದೆಯಲ್ಲ ಗುರುಗಳೇ. 35% ಡೇಂಜರ್ ಯಾವುದು? ಈ ಸಿಗರೇಟು ಕುಡಿಯೋದು, ರಾತ್ರಿ 7 ಗಂಟೆ ಆಗಂಗಿಲ್ಲ ಬಾರ್ ಕಡೆಗೆ ಹೋಗೋದು ಅಥವಾ ರೆಸ್ಟೋರೆಂಟ್ ಗಳಿಗೆ ಹೋಗಿ ಬಾಟಲ್ ಕೈಯಲ್ಲಿ ಇಟ್ಕೊಂಡು ಇದ್ ಮಾಡೋದು, ಆಸ್ತಿಗೋಸ್ಕರ ಹೊಡೆದಾಡ್ಕೊಳ್ಳೋದು, ಕೊಲೆ ಮಾಡೋದು, ಸುಳ್ಳು ಹೇಳೋದು, ಅಣ್ಣ ತಮ್ಮರು ದಾಯಾದಿಗಳ ತರ ವರ್ತಿಸೋದು, ಇದನ್ನು ನಮ್ಮ ಲಿಂಗಾಯತ ಧರ್ಮ ಹೇಳ್ಕೊಟ್ಟಿದೆ ಅಲ್ವಾ? ಅಂಡ್ ಅಲ್ಟಿಮೇಟ್ ಆಗಿ ನಾನು ಹೇಳ್ತೀನಿ ಗುರುಗಳೇ, ಲಿಂಗಾಯತ ಧರ್ಮ ಬಹಳ ಸರ್ವಶ್ರೇಷ್ಠ ಧರ್ಮ. ಯಾವಾಗ ಬಸವ ತತ್ವಗಳನ್ನ ಚಾಚೂ ತಪ್ಪದೆ ಎಲ್ಲವನ್ನು ಪಾಲಿಸಿದಾಗ. ಅದು ಯಾವುದೇ ಧರ್ಮ ಆಗಲಿ ಅದು ಅಳವಡಿಸ್ಕೊಂಡಾಗ ಮಾತ್ರ ಅದು ಶ್ರೇಷ್ಠ ಅನ್ನಿಸ್ತದೆ. ಬೀಜಗಳು ಎಷ್ಟೇ ಶ್ರೇಷ್ಠವಾಗಿದ್ರು ಕೂಡ ಅವು ಬಿತ್ತಿ ಭೂಮಿಯಲ್ಲಿ ಬಿತ್ತಿ ಬೆಳೆದಾಗ ಮಾತ್ರ ಅದು ಫಲ ಕೊಡ್ತವೆ. ಆ ರೀತಿ ಬಸವಣ್ಣ ತತ್ವಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಅಳವಡಿಸ್ಕೊಂಡಾಗ ಮಾತ್ರ ಬೆಲೆ ಬರ್ತದೆ. ಕಳ್ಳತನ ಮಾಡೋದು ತಪ್ಪೆ, ಕುಡಿಯೋದು ತಪ್ಪೆ ಒಂದ್ ಧರ್ಮದ ಪ್ರಕಾರ. ಯಾವ ಧರ್ಮದಲ್ಲೂ ಕೂಡ ನೀವು ಮದ್ಯಪಾನ ಮಾಡ್ರಿ, ಸಿಗರೇಟ್ ಸೇದ್ರಿ ಅಂತ ಹೇಳಿಲ್ಲ, ಆರೋಗ್ಯ ಕೆಡಿಸ್ಕೊಡ್ರಿ ಅಂತ ಹೇಳಿಲ್ಲ. ದೈಹಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಮತ್ತು ಈ ಎಲ್ಲ ರೀತಿಯನ್ನು ಬೋಧನೆ ಮಾಡ್ತಕ್ಕಂಥದ್ದೇ ಧರ್ಮ. ಯಾವ ಧರ್ಮದಲ್ಲೂ ಶರೀರ ಕೆಡಿಸ್ಕೊಡ್ರಿ. ಹಂಗಾರೆ ನಿಮ್ ಪ್ರಕಾರ ಡಾಲಿ ಧನಂಜಯ ಅವರು ಲಿಂಗಾಯತ ಧರ್ಮಕ್ಕೆ ಸೇರಿ ಮಾಂಸವನ್ನ ಸೇವಿಸುದು ಅತಿ ದೊಡ್ಡ ಕ್ರೈಮ್ ಅಂತೀರಿ? ಅಲ್ಲ, ಅತಿ ದೊಡ್ಡ ಕ್ರೈಮ್ ಅನ್ನೋದಕ್ಕಿಂತ ಅದಕ್ಕಿಂತ ದೊಡ್ಡ ಕ್ರೈಮ್ಗಳು ನೀವು ಹೇಳಿದ್ರಲ್ಲ, ಕುಡಿಯೋದಿದೆ, ಸಿಗರೇಟ್ ಸೇದೋದಿದೆ, ತಂಬಾಕು ತಿನ್ನೋದಿದೆ. ಇವು ತಮ್ಮ ತಾವೇ ಆತ್ಮದ್ರೋಹ ಮಾಡ್ಕೊಳ್ತಾ ಇದ್ದಾರೆ ಅಂತ. ಏನ್ ಗುರುಗಳೇ, ಪಿಕ್ ಅಂಡ್ ಚೂಸ್, ನನಗೆ ಏನು ಬೇಕು ನನ್ ಮೂಗಿನ ನೇರಕ್ ಮಾಡಿದ್ದಲ್ಲ ಸರಿ, ನಾನು ಆ ರೀತಿಯಾಗಿ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇಲ್ವಾ? ಅದೇ ಟಾರ್ಗೆಟ್ ಮಾಡೋದು, ಅದೊಂದೇ ವಿಷಯ ಇಟ್ಕೊಂಡು ಚರ್ಚೆ ಮಾಡೋದು ತಪ್ಪು. ಎಲ್ಲ ಅನೇಕ ತಪ್ಪುಗಳು ಮಾಡ್ತಾ ಇದ್ದಾರೆ ಬಹಳಷ್ಟು ಜನ ಲಿಂಗಾಯತರು. ಗುರುಗಳೇ, 100ರಲ್ಲಿ ಒಂದು 40 ಭಾಗ ಹೆಂಗಾಗಿದೆ ಅಂದ್ರೆ ನಿಮ್ ಗಮನಕ್ಕೂ ಬಂದಿರುತ್ತೆ. ಮನೇಲಿ ನಾವು ಮಾಂಸಾಹಾರ ಮಾಡಲ್ಲ, ಮಾಂಸ ಬೇಯಿಸಲ್ಲ, ನನ್ನ ಮಗ ಹೋಟ್ಲಲ್ಲಿ ತಿನ್ಕೊ ಬರ್ತಾನೆ, ನನ್ನ ಮಗಳು ಪಾರ್ಟಿ ಅಂತ ಹೋದಾಗ ತಿಂತಾಳೆ, ಅಥವಾ ಅಕ್ಕಪಕ್ಕದ ಮನೇಲಿ ಮಾಡಿರೋರು ತಿಂತಾರೆ, ಇತ್ಲ ಕಡೆ ಬಾಗ್ಲಿಂದ ಬರ್ತಾಳೆ ಅಷ್ಟೇ, ಸ್ನಾನ ಮಾಡ್ಕೊಂಡು ಒಳಗೆ ಬಂದ್ಬಿಡ್ತಾನೆ ನನ್ನ ಮಗ, ಮನೇಲಿ ನಾವು ಬೇಯಿಸಲ್ಲ ಅಂತಾರೆ. ಸೊ ಈ ಜಾತಿ ಧರ್ಮ ಮನೆಗೆ ಸಂಬಂಧಪಟ್ಟಿದ್ದ, ಮನ್ಸಿಗೆ ಸಂಬಂಧಪಟ್ಟಿದ್ದ? ಯಾವ್ದು ಅಂತರಂಗ ಶುದ್ಧಿ, ಯಾವ್ದು ಬಹಿರಂಗ ಶುದ್ಧಿ ಯಾವ್ದು? ಹಂಗಾದ್ರೆ ಮನೆಯಲ್ಲೂ ಬೇಯಿಸಬಾರ್ದು, ಹೊರಗಡೆ ತಿನ್ನಬಾರ್ದು ಅಲ್ವಾ? ಕೊನೆದಾಗ ಎಲ್ಲವೂ ಅಮೇಧ್ಯನೇ. ಹೊರಗಡೆ ತಿಂತಾ ಇರೋದು ತಪ್ಪೇನೆ ಅಂತ ನಮ್ಮ ಅಭಿಪ್ರಾಯ. ಮನೇಲಿ ಬೇಯಿಸಿದ್ರು ತಪ್ಪೇ, ಹೊರಗಡೆ ತಿಂದು ಬಂದ್ರು ತಪ್ಪೇನೆ. ಸರಿ, ಈಗ ಏನಂತೀರಿ? ಮೆಲ್ಲೆನಯ್ಯ ಬಾಯಿ ಇಚ್ಛೆಗೆ ಅಂತೇಳಿ ಬಸವಣ್ಣವ್ರು ಚೆನ್ನಾಗಿ ಹೇಳ್ತಾರೆ. ಹೊರಗಡೆ ತಿಂದ್ರು ತಪ್ಪೇನೆ. ಆದ್ರೆ ಮಾಂಸ ಒಂದೇ ಅಲ್ಲ, ಎಲ್ಲಾ ರೀತಿಯಿಂದನೂ ಚಟಗಳು ಮಾಡ್ತಕ್ಕಂಥದ್ದು. ಗುರುಗಳೇ, ಅದೇ ಈಗ ನಿಮ್ಮಷ್ಟು ನಾನು ತಿಳಿದವಳಲ್ಲ,
ದಯೆ ಧರ್ಮದ ಮೂಲ ಅಂತ ಬಂತು, ಅದರಲ್ಲಿ ಪ್ರಾಣಿಗಳನ್ನ ವಧೆ ಮಾಡ್ಬೇಡ, ಹಿಂಸೆ ಮಾಡ್ಬೇಡ, ಅಹಿಂಸೆಯೇ ಪರಮ ಧರ್ಮ, ಹಂಗಾಗಿ ಮಾಂಸ ತಿನ್ಬೇಡ ಅಷ್ಟೇ ಅಂತ. ಹಂಗ್ ನೋಡೋದಾದ್ರೆ ಗುರುಗಳ ಇವಾಗ ಇದಕ್ಕೇನಂತೀರಾ? ಗೋಮಾಂಸ ತಿಂದ್ರೆ ಪರಮ ಘೋರ ಅಪರಾಧ ಅದು, ಉಳಿದಂತೆ ಬೇರೆ ಪ್ರಾಣಿಗಳನ್ನ ವಧೆ ಮಾಡ್ಬೋದು ಅಂತಾರೆ. ಲಿಂಗಾಯತ ಧರ್ಮದ ಪ್ರಕಾರ ಬಸವ ತತ್ವವನ್ನು ಅನುಸರಿಸೋನ್ಗೆ ಹಸುವು ಒಂದೇ ರೀತಿಯಲ್ಲಿ ಕಾಣಬೇಕು, ಕುರಿಯೂ ಕೂಡ ಒಂದೇ ರೀತಿಯಲ್ಲಿ ಕಾಣಬೇಕು. ಹಸು ಕಡಿದ್ರು ರಕ್ತ ಬರುತ್ತೆ, ನೋವಾಗುತ್ತೆ, ಕುರಿ ಕಡಿದ್ರು ನೋವಾಗುತ್ತೆ, ರಕ್ತ ಬರುತ್ತೆ. ಅವನ ಕಣ್ಣಿಗೆ ಎಲ್ಲಾ ಪ್ರಾಣಿಗಳು ಒಂದೇ. ದಯೆಯೇ ಧರ್ಮದ ಮೂಲವಯ್ಯ ಅಂತ ನಂಬುವ ಲಿಂಗಾಯತ ಧರ್ಮ ಸರ್ವಶ್ರೇಷ್ಠ. ಏನಂತೀರಾ? ಪಿಕ್ ಅಂಡ್ ಚೂಸ್ ಇಲ್ಲೂ ಯಾಕೆ ಪ್ರಾಣಿಗಳಲ್ಲಿ? ಅದು ಹಸುವಿನ ಮೇಲೆ ಇರ್ಬೇಕು, ಎಮ್ಮೆ ಮೇಲೆ ಇರ್ಬೇಕು, ಪ್ರತಿಯೊಂದು ಸಕಲ ಜೀವಾತ್ಮರ ಮೇಲೆ ದಯೆ ಇರ್ಬೇಕು. ಅಲ್ವಾ? ಸಕಲ ಜೀವಿಗಳ ಮೇಲೂ ದಯೆ ಇರ್ಬೇಕು. ಕರೆಕ್ಟ್. ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸುವವನೇ ಶರಣ. ಸಕಲ ಜೀವಾತ್ಮರಿಗೆ ಲೇಸ್ ಬಯಸ್ಬೇಕು, ಬರೀ ಗೋವಂದೇ ಅಲ್ಲ, ಎಲ್ಲ ಪ್ರಾಣಿಗಳಲ್ಲಿ ಸಕಲ ದಯವೇ ಬೇಕು. ಸಕಲ ಪ್ರಾಣಿಗಳೆಲ್ಲರಲ್ಲಿ ಅಲ್ವಾ? ದಯವಿಲ್ಲದ ಧರ್ಮ ದೇವ ದಯ. ಏನಂತೀರಿ ಗುರುಗಳೇ? ನಾನ್ ಲಿಂಗಾಯತರು ಮಾಂಸ ತಿನ್ನಲ್ಲ, ನಮ್ಮನೇಲಿ ಲಿಂಗಾಯತರು ನಾವು ಮಾಂಸ ತಿಂದ್ರೆ ಬೈತಾರೆ, ಅಯ್ಯೋ ಮಾಂಸ ತಿನ್ನಲ್ಲ ಅಂತಾರೆ. ಸಂಜೆ ಹೋಗಿ ಬಾರಲ್ಲಿ ಕುತ್ಕೊಂತಾರೆ, ಫ್ರೆಂಡ್ಸ್ ಜೊತೆ ಪಾರ್ಟಿ ಮಾಡ್ತಾರೆ, ಹೇಳಬಾರ್ದು ಸುಳ್ಳುಗಳನ್ನ ಹೇಳ್ತಾರೆ, ಹೊಡಿಬಾರ್ದು ಕೊಳ್ಳೆಗಳನ್ನ ಹೊಡಿತಾರೆ. ಅಂತಹ ಲಿಂಗಾಯತ ಧರ್ಮದ ಕೆಲವರಿಗೆ ಏನ್ ಹೇಳ್ತೀರಿ? ಲಿಂಗಾಯತ ಧರ್ಮದವರು ಪಾಲಿಸಲೇಬೇಕಾಗಿರುವ ರೂಲ್ಸ್ಗಳು ಏನು? ಬಸವಣ್ಣ ನೀ ಇದನ್ನ ಪಾಲಿಸಿದ್ರೆ ನೀನು ಲಿಂಗಾಯತ ಅಂತ ಹೇಳಿರುವ ಕೆಲವೊಂದು ಅಂಶಗಳನ್ನು ನಮ್ಮ ಮುಂದೆ ನೀವು ಈ ಕ್ಷಣಕ್ಕೆ ಇಡೋದಾದ್ರೆ. ಲಿಂಗಾಯತ ಧರ್ಮದ ಅನುಯಾಯಿ ಅಂತ ಹೇಳ್ಕೋಬೇಕಾದ್ರೆ ಕೆಲವು ಕ್ವಾಲಿಫಿಕೇಶನ್ ಇರಲೇಬೇಕು. ಅವರು ಯಾವುದೇ ಒಂದು ಚಟಗಳನ್ನ, ವ್ಯಸನಗಳನ್ನ ಮಾಡಬಾರ್ದು. ಮದ್ಯಪಾನ ಮಾಡೋದಾಗಿರ್ಲಿ, ತಂಬಾಕು ಸೇವನೆ ಆಗಿರ್ಲಿ, ಇಂಥ ವ್ಯಸನಗಳಿಗೆ ಬಲಿಯಾಗಿರ್ಬಾರ್ದು. ಮತ್ತು ದುಶ್ಚಟ, ದುರಾಚಾರಿ, ದುರ್ವ್ಯಸನಿ, ದುರಾಚಾರಿ ಎಂದೆನಿಸದಿರಯ್ಯ, ಲಿಂಗ ವ್ಯಸನಿ ಜಂಗಮ ಪ್ರೇಮಿ ಎಂದೆನಿಸಯ್ಯ ಅಂತೇಳಿ ಗುರು ಬಸವಣ್ಣರು ಚೆನ್ನಾಗಿ ಹೇಳ್ತಾರೆ. ನಾವು ಲಿಂಗ ವ್ಯಸನಿ ಜಂಗಮ ಪ್ರೇಮಿಗಳಾಗಬೇಕು. ಇಷ್ಟಲಿಂಗ ದೀಕ್ಷೆ ಪಡ್ಕೊಂಡು ಲಿಂಗ ಪೂಜೆ ಮಾಡಬೇಕು. ನಾವು ಜಂಗಮ ಸೇವೆ, ಸಮಾಜ ಸೇವೆಯನ್ನ ಮಾಡಬೇಕು. ಕಾಯಕ ದಾಸೋಹ ತತ್ವ ಅಳವಡಿಸ್ಕೊಳ್ಬೇಕು. ಅದನ್ನ ಬಿಟ್ಟು ನಮ್ಮ ಧರ್ಮ ಬಾಹಿರವಾದಂತ ಬಾರ್ಗಳಿಗೆ ಹೋಗೋದಾಗ್ಲಿ, ಕುಡಿಯೋದಾಗ್ಲಿ, ಮಾಂಸ ತಿನ್ನೋದಾಗ್ಲಿ ಇದು ಬಸವ ತತ್ವ ಪ್ರಕಾರ ತಪ್ಪು. ಸೈಂಟಿಫಿಕ್ ಆಗು ಲಿಂಗಾಯತ ಧರ್ಮವನ್ನ ಅತ್ಯದ್ಭುತವಾಗಿ ವಿವರಿಸಬಹುದಲ್ವಾ ಗುರುಗಳೇ? ಎಕ್ಸಾಂಪಲ್, ಪ್ರತಿನಿತ್ಯ ಲಿಂಗಾಯತ ಧರ್ಮದಲ್ಲಿ ಹುಟ್ಟಿದವನು ಇಷ್ಟಲಿಂಗ ಪೂಜೆಯನ್ನ ಮಾಡ್ಲೇಬೇಕು. ನೀನು ಇದೇ ಜಾಗಕ್ಕೆ ಹೋಗು, ಇದೇ ಮಂಟಪಕ್ಕೆ ಹೋಗು ಅಂತಲ್ಲ. ಯಾಕೆ? ಯಾವ್ದಾದ್ರು ಒಂದು ಮೂಲೆಯಲ್ಲಿ ಕುತ್ಕೊಂಡು 5 ನಿಮಿಷ ಮೆಡಿಟೇಷನ್ ಮಾಡುವಂತ ಅಲ್ಲ, ವೈಜ್ಞಾನಿಕವಾಗಿ ಹೇಳೋದಾದ್ರೆ ಗುರುಗಳೇ 5 ನಿಮಿಷ ಮೆಡಿಟೇಷನ್ ಮಾಡು, ಸಾತ್ವಿಕ ಆಹಾರ ಊಟ ಮಾಡು, ನಿನ್ನ ಆರೋಗ್ಯಕ್ಕೆ ಒಳ್ಳೇದು. ಸೊ ಸೈಂಟಿಫಿಕಲಿ ಅಂತ ಹೋಗೋದಾದ್ರೆ ಲಿಂಗಾಯತ ಧರ್ಮದಲ್ಲಿ ಅದನ್ನೂ ನೋಡಿದ್ದಾರೆ. ಬಟ್ ನಾವು ಅದನ್ನ ಅರ್ಥ ಮಾಡ್ಕೊಂಡಿರೋದು ಬೇರೆ ತರ. ನಮ್ಮಲ್ಲಿ ಆ ತರ ಅಳವಡಿಸ್ಕೊಂಡವರು ಇದ್ದಾರೆ. ಆಮೇಲೆ ಧರ್ಮ ಬಾಹಿರವಾಗಿ ಈ ತರ ಕೆಲಸ ಮಾಡುವಂತವ್ರು ಇದ್ದಾರೆ ಲಿಂಗಾಯತ ಸಮಾಜದಲ್ಲಿ. ಎಲ್ಲ ಧರ್ಮದಲ್ಲೂ ಕೂಡ ತತ್ವ ಅಳವಡಿಸ್ಕೊಂಡವರು ಇರ್ತಾರೆ, ಆಮೇಲೆ ತತ್ವ ಬಾಹಿರವಾಗಿ ನಡ್ಕೊಳ್ಳೋರು ಕೂಡ ಇರ್ತಾರೆ. ಈಗ ನಮ್ಮಂತವ್ರು ಪ್ರಚಾರಕರು, ಸ್ವಾಮಿಗಳಾದವರು, ಧರ್ಮದ ಗುರುಗಳಾದಂತವ್ರು ಅವ್ರ ಶಿಷ್ಯರಿಗೆ ಸರಿ ದಾರಿಗೆ ತರಬೇಕು. ಲಿಂಗಾಯತ ಧರ್ಮ ಹೀಗಿದೆ, ಬಸವಾದಿ ಶರಣ ತತ್ವಗಳು ಹೀಗಿದೆ ಅಂತೇಳಿ ಆ ಧರ್ಮ ಪ್ರಚಾರ ಮಾಡುವಂತ ಕೆಲಸ ನಮ್ಮ ಮಠಾಧೀಶರುಗಳು, ಸ್ವಾಮಿಗಳು ಮಾಡ್ಬೇಕು. ಕರೆಕ್ಟ್ ಕರೆಕ್ಟ್. ಅದನ್ನ ಬಿಟ್ಟು ಲಿಂಗಾಯತ ಬೇರೆ ವೀರಶೈವ ಅನ್ನೋದನ್ನ ಬಿಟ್ಟು ಲಿಂಗಾಯತ ಧರ್ಮದಲ್ಲಿ, ವೀರಶೈವ ಧರ್ಮದಲ್ಲಿ ಹುಟ್ಟಿದ್ರೆ ನೀನ್ ಇಂತಿಂತದನ್ನ ಮಾಡ್ಲೇಬೇಕು ಅಂತ ಪ್ರಚಾರ ಮಾಡೋರ ಸಂಖ್ಯೆ ನಮ್ಮಲ್ಲಿ ಕಡಿಮೆ ಆಗ್ತಾ ಇದೆ ಅಂತ ಅಲ್ವಾ? ಪ್ರಚಾರ ಮಾಡೋರ ಸಂಖ್ಯೆ ಬಹಳ ಕಡಿಮೆ ಇದೆ. ಈ ಎಲ್ಲ ಪ್ರಚಾರ ಮಾಡ್ಬೇಕಾದಂತ ಜಂಗಮರು, ಕಾವಿ ಧರಿಸಿದವರೆಲ್ಲ ಬರೀ ಒಂದು ಕಮರ್ಷಿಯಲ್ ಆಗಿ ವಾಣಿಜ್ಯ ವ್ಯವಹಾರಗಳು, ಶಾಲೆ, ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಮೆಡಿಕಲ್ ಕಾಲೇಜು ಮಾಡ್ಕೊಂಡು ಕೂತಿರೋದ್ರಿಂದ ಲಿಂಗಾಯತ ಸಮಾಜಕ್ಕೆ ಮಾರ್ಗದರ್ಶನ ಮಾಡೋರಿಲ್ಲ. ಕ್ರೈಸ್ತ ಮಿಷನರೀಸ್ ತರ ಧರ್ಮ ಪ್ರಚಾರಕರನ್ನು ತಯಾರು ಮಾಡಿ ನಮ್ ಧರ್ಮ ಹೀಗಿದೆ, ನಾವು ಈಗ ಪೂಜೆ ಮಾಡ್ಕೋಬೇಕು, ಏನು ದೀಕ್ಷೆ ತಗೋಬೇಕು, ವಿಭೂತಿ ಧರಿಸ್ಕೋಬೇಕು, ಈ ತರದ ಕಾಯಕ ವಿಭೂತಿಯ 3 ಲೈನ್ ನಲ್ಲೂ ಒಂದೊಂದು ಒಂದು ಅರ್ಥವನ್ನ ಕೊಟ್ಟವರು ಬಸವಣ್ಣನವರು. ನಮ್ಮ ಜನರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ. ಅಕಾರ, ಉಕಾರ, ಮಕಾರ, ಸಚ್ಚಿದಾನಂದ ಸ್ವರೂಪ ಅಂತ ದೇವರನ್ನ ನಾನು ಅರ್ತಿದ್ದೀನಿ ಅಂತ ಹೇಳಿ 3 ವೇಳೆ ವಿಭೂತಿ ಧರಿಸ್ಕೋಬೇಕು. ಅದ್ರ ಮಹತ್ವ ಗೊತ್ತಿಲ್ಲದಕ್ಕೆ ಇವತ್ತು ವಿಭೂತಿ ಧರಿಸೋದು ಬಿಟ್ಟಿದ್ದಾರೆ. ಆ ವಿಭೂತಿ, ರುದ್ರಾಕ್ಷಿ, ಗುರುಗಳೇ, ವಿಭೂತಿ ಧರಿಸೋದನ್ನ ಬಿಡೋರ್ದು ಒಂದು ತೂಕ ಆದ್ರೆ ವಿಭೂತಿ ಧರಿಸ್ಕೊಂಡು ಮಾಡಬಾರ್ದು ಕೆಲಸಗಳನ್ನ ಮಾಡೋರ್ದು ಇನ್ನೊಂದು ದೊಡ್ಡ ತೂಕ ಗುರುಗಳೇ. ವಿಭೂತಿ ಹಣೆಯಲ್ಲಿದ್ರೆ ನಾನು ಏನು ಬೇಕಾದ್ರೂ ಅನಾಚಾರ ಮಾಡ್ಬೋದಾ? ಶಿವ ಮೆಚ್ತಾನ ಅವಾಗ? ಇಷ್ಟಲಿಂಗ ಪೂಜೆ ಮಾಡ್ತೀವಲ್ಲ, ಅದು ನಮಗೆ ಫಲ ಕೊಡುತ್ತಾ? ಬರೇ ಹಣೆ ಮೇಲೆ ವಿಭೂತಿ ಇದ್ರಷ್ಟೇ ಸಾಲದು, ಅದ್ರ
ಎರಡು ಪ್ರಕಾರದ ಅಷ್ಟಾವರಣಗಳು ಬರ್ತಾವ, ಅಂತರಷ್ಟಾವರಣ, ಬಹಿರಷ್ಟಾವರಣ. ಹೊರಗಿನ ವಿಭೂತಿಗಿಂತಲೂ ನಾವು ಗುಣಗಳನ್ನ, ಆ ವಿಭೂತಿ ಗುಣಗಳ ನಮ್ಮಲ್ಲಿ ಇರ್ಲಿಲ್ಲ ಅಂದ್ರೆ ಧರಿಸಿ ಉಪಯೋಗ ಆಗಲ್ಲ. ಕರೆಕ್ಟ್. ಇದ್ರ ಮಹತ್ವ ತಿಳಿಸ್ಕೊಡುವಂತವ್ರು ಗುರುಗಳು ಬೇಕು ಇವತ್ತು. ಅದಕ್ಕೋಸ್ಕರ ನಮ್ಮ ಜನ ದಾರಿ ತಪ್ತಾ ಇದಾರೆ. ಎಸ್ 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 ನಾವಂತೂ 24x7 ಲಿಂಗಾಯತ ಧರ್ಮ ಬಸವ ತತ್ವ ಪ್ರಚಾರದಲ್ಲೇ ಇರ್ತೀವಿ. ನಾವ್ ಯಾವ್ದು ಸ್ಕೂಲು ಕಾಲೇಜು ಮತ್ಯಾವ್ದು ಮಾಡಿಲ್ಲ, ಪ್ರವಚನ ಸೊ ಮಾಡ್ತಾನೆ ನಮ್ಮಲ್ಲಿ ಇರ್ತೀವಿ ನಾವು. ನಮ್ಮ ಮಾರ್ಗದರ್ಶಕರಲ್ಲಿ ಬರೀ ಮಾಂಸ ತಿನ್ನಬೇಡಿ ಅಂತ ಹೇಳೋದನ್ನ ಬಿಟ್ಟು ಕುಡಿಬೇಡಿ, ಸಿಗರೇಟ್ ಸೇದಬೇಡಿ, ಸುಳ್ಳು ಹೇಳಬೇಡಿ, ಕೊಲೆಗಳನ್ನು ಮಾಡಬೇಡಿ, ಇಂತಹದನ್ನ ಅದು ಕೂಡ ಹೇಳುವಂತವರ ಹೇಳೋ ನಂಬರ್ಸ್ ಅವಶ್ಯಕತೆ ಜಾಸ್ತಿ ಆಗ್ಬೇಕು. ಲಿಂಗಾಯತರು ಅಂದ ಅದು ತಕ್ಷಣ ಬರೀ ಕೂಡ ಮಾಂಸ ತಿನ್ನಬಾರ್ದು ಅನ್ನೋದಲ್ಲ. ಹೇಳುವಂತ ಅವಶ್ಯಕತೆ ಇದೆ. ಆ? ಬರೀ ಮಾಂಸಾಹಾರ ಒಂದೇ ಅಲ್ಲ, ಮಾತು ಬೇರೆ ಎತ್ತಿದ್ರೆ ಈ ಲಿಂಗಾಯತರು ದುರಾಚರಣೆಗಳಿದಾವಲ್ಲ, ಲಿಂಗಾಯತರಾಗ ಅವ್ರು ಮಾಂಸ ಕೂಡ ಬಿಡ್ರಿ ತಿಂತೀಯ, ಅಂತ ಹೇಳ್ಬೇಕು. ಲಿಂಗಾಯತರು ಮಾಂಸ ತಿನ್ನಬಾರ್ದು ಅಲ್ಲ, ಬೇಕಾದಷ್ಟಿದಾವೆ. ಎನಿವೆ ಥ್ಯಾಂಕ್ ಯು ಗುರುಗಳೇ, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟಿದ್ದಕ್ಕೆ. ಆಯ್ತಮ್ಮ, ಧನ್ಯವಾದ.